ಮೈಸೂರು ನಗರ ಮತ್ತು ಜಿಲ್ಲೆಯ ಪಟ್ಟಣ ನಗರ ಪ್ರದೇಶಗಳ ರಸ್ತೆಯ ಬದಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು ನೆಟ್ಟು ಹಸಿರು ಹೊದಿಕೆ ಹೆಚ್ಚಿಸುವಂತೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಮೈಸೂರಲ್ಲಿಂದು ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಯ ಅರಣ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ವೃಕ್ಷ ಸಂರಕ್ಷಣೆ ಮತ್ತು ವೃಕ್ಷ ಸಂವರ್ಧನೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸೂಚಿಸಿದ್ದಾರೆ. ಸಭೆಯಲ್ಲಿ ಸಿಸಿಎಫ್ ಮಾಲತ್ರಿ ಪ್ರಿಯಾ ಹುಲಿ, ಯೋಜನೆ ನಿರ್ದೇಶಕರಾದ ರಮೇಶ್ ಕುಮಾರ್, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಪತಿ ಸೋನಾಲ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಅಥವಾ ಹೊಸ ಒತ್ತುವರಿ ಮಾಡಲಿಕ್ಕೆ ಬಿಡಲಿಕ್ಕೆ ಬರಲ್ಲ, ಒಳಗಡೆ ಅರಣ್ಯ ಕರ್ತವ್ಯ ಒಳಗಡೆ ಬಿಡಲ್ಲ. ಕಾಯ್ದೆ ಕಾನೂನು ಹೇಳುವಂಥ ಕಾಯ್ದೆ ಕಾನೂನು ಏನಿದೆ ಅಲ್ಲ, ಅದನ್ನು ನೀವು ಸ್ವಲ್ಪ ಅವರಿಗೆ ಮೆತ್ತಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಅವರಿಗೆ ಕೂಡಿಸಿ, ಕಾಯ್ದೆಯಲ್ಲಿ, ನಿಯಮಗಳಲ್ಲಿ, ಮಾರ್ಗಸೂಚಿಗಳಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಆದರೆ ನಮ್ಮ ಬಿಹೇವಿಯರಲ್ ಚೇಂಜಸ್ ಏನು ಬೇಕಾಗಿದೆ ಈಗ ಜನರಿಗೆ, ಸಾಮಾನ್ಯ ಜನರು ಇವತ್ತು ಅವ್ರ ಜೊತೆಯಲ್ಲಿ ನಾವು ಒಳ್ಳೆ ರೀತಿಯಿಂದ ಒಂದು ಸಂಪರ್ಕ ಇಟ್ಕೊಂಡಿವಿ ಅಂತ ಹೇಳಿದರೆ ಅನೇಕ ರೀತಿಯ ನಮ್ಮ ಸಮಸ್ಯೆಗಳು ಅಲ್ಲಿಂದಲೇ ಬಗೆಹರಿಯುತ್ತವೆ. ಇದಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡಿ. ನಾಳೆ ನಿಮಗೆ ಬರುತ್ತೆ, ನಾವು 50%ಗೆ ಅಂತ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಈಗೇನು ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ, ಕಟ್ಟುನಿಟ್ಟಾಗಿ ನೀವು ಅದನ್ನು ಪಾಲನೆ ಮಾಡಿ. JLR ಇರ್ಬೋದು, ನಮ್ಮದಿರ್ಬೋದು, 50 to 70% ಅಂತೆಲ್ಲ ಡಿಟೇಲ್ ಹಾಕಿ ಕೊಟ್ಟಿದ್ದೇವೆ. ಅದು ನಿಮಗೆ ನಾಳೆ ಊರಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ನಾನು ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀನಿ. ಆದೇಶ ನಾಳೆ ಸಾಯಂಕಾಲವರೆಗೆ. ನಾಳೆ ಸ್ಯಾಟರ್ಡೇನಾ ಶೂಟಿಂಗ್ ವರ್ಕಿಂಗ್ ಇದ್ರೆ ನಾಳೆ ಬರುತ್ತೆ, ಇಲ್ಲಾಂದ್ರೆ ಮಂಡೇ ಬರುತ್ತೆ. ಅದು ಮಾಡಬೇಕು ನೀವು. ಮತ್ತು ಯಾವುದೇ ಒಂದು ಘಟನೆ ಆಗಿದ್ರೆ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು, ಅರ್ಧಕ್ಕೆ ಬಿಡಬಾರದು. ಅಂದರೆ ಮಾತ್ರ ನಾವು ಏನಾದರೂ ಅದರಲ್ಲಿ ಮುಂದೆ ಇಂಥದ್ದು ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಮೈಸೂರು.